ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಮೆಡಿಕಲ್ ಶಾಪ್ಗೆ ಅವಕಾಶ ಇರಬಾರದು ಅಂತ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಬಡವರ ಅನುಕೂಲಕ್ಕಾಗಿ ಜನೌಷಧಿ ಕೇಂದ್ರಕ್ಕೆ ಅನುಮತಿ ಇಲ್ಲ. ಆಸ್ಪತ್ರೆಯಲ್ಲಿ ಮೆಡಿಕಲ್ ಶಾಪ್ ಇದ್ರೆ ವೈದ್ಯರು ಚೀಟಿ ಬರೆದುಕೊಡಲು ಶುರು ಮಾಡ್ತಾರೆ. ಇದರಿಂದ ಬಡವರಿಗೆ ತೊಂದರೆಯಾಗುತ್ತೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿ ಕೊಡಬೇಕು. ಆಸ್ಪತ್ರೆಯಲ್ಲಿ ಔಷಧ ಸ್ಟಾಕ್ ಇಲ್ಲದಿದ್ರೂ ತರಿಸಿಕೊಡಬೇಕು. ಜನೌಷಧಿ ಕೇಂದ್ರಗಳ ಪರವಾನಗಿ ಮುಗಿದಿದ್ರೆ ಮತ್ತೆ ಅವುಗಳಿಗೆ ರಿನಿವಲ್ ಕೊಡುವುದಿಲ್ಲ. ಹೊಸ ಜನೌಷಧಿ ಕೇಂದ್ರಕ್ಕೂ ಅನುಮತಿ ಕೊಡುವುದಿಲ್ಲ. ನಮ್ಮ ನಿರ್ಧಾರ ಬಡವರ ಪರವಾಗಿದೆ ಎಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಾರಾಟ ಮಳಿಗೆ ಇರಬಾರ್ದು ಅಂತ ಉದ್ದೇಶದಿಂದ ನಾನು ಹಿಂದೆ ಸಚಿವನಾಗಿದ್ದಾಗೂ ಕೊಟ್ಟಿಲ್ಲ. 2013ರಿಂದ 18ರವರೆಗೆ ಯಾಕೆ ಕೊಟ್ಟಿಲ್ಲ ಅಂದರೆ, ಸರ್ಕಾರದ ಒಂದು ಪಾಲಿಸಿ ಏನಿದೆ ಅಂದರೆ, ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಬಡ